ಒಂದು ಓಪನಿಂಗ್ ಸೀನಲ್ಲಿ ಅದು ಗಣೇಶ್ಗೆ ನನ್ನ ಥ್ಯಾಂಕ್ಸ್ ಹೇಳೋದು ನಾವೇನು ಸೀನ್ ಹೇಳಲ್ಲ. ನಾವು ಇಷ್ಟು ಜನ ಏನು ಕಿತ್ತಾಡಿದ್ವಿ, ಇಷ್ಟು ಕಲಾವಿದರು, ಇಷ್ಟು ತಂತ್ರಜ್ಞಾನಗಳು ನಾವೆಲ್ಲ ಮಾಡಿದ್ದೀವಲ್ಲ, ಒಂದೇ ಒಂದು ಸೀನಲ್ಲಿ ನುಂಗಿ ನೀರು ಕುಡಿದು ಹಂಗೆ ಸೀನ ಹೋಗ್ತಾ ಇರ್ತಾರೆ. ಅದೊಂದು ಸೀನು ನೋಡೋರ ಮನಸ್ಸು ಮೈಯೆಲ್ಲ ಚಿಮ್ಮಂಗೆ ನನ್ನ ಹೆಸರು ಬದಲಾಯಿಸ್ಕೊತೇನೆ. ಹಂಗೆ ಮಾಡಿದಾಗ ನನಗೆ ಅವರು ತಾಯಿ ಮಾಡ್ತಾರೆ ಅಂದರೆ ನನಗೆ ಅಷ್ಟು ಇಷ್ಟ. ನಾನು ನನ್ನ ತಾಯಿ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಇಷ್ಟ. ಯಾಕಂದರೆ ನಟನೆಯಲ್ಲಿ ಅವರೆಲ್ಲ ರಕ್ತ ಬೀಜ ಸುಟ್ಟಿರ್ತಾರೆ. ರಕ್ತ ಬೀಜ ಒಂದು ತೊಟ್ಟು ನಾನು ಅನಿಸ್ತದೆ, ನೀನು ಅಷ್ಟು ನಾನು 3 ತೊಟ್ಟು ಅನಿಸ್ತೀನಿ ಅಂತ. ಅಷ್ಟು ಕಷ್ಟ ಮುಂದೆ ಪರ್ಫಾರ್ಮ್ ಮಾಡೋದು. ಅಂಥ ಶ್ರೇಷ್ಠವಾದ ನಟರಲ್ಲಿ ಅವರೊಬ್ಬರು ಕೂಡ. ಮತ್ತು ನನಗೆ ಇನ್ನೊಂದು ತಾಯಿ ಕೂಡ ಅವರು ಯಾವಾಗಲೂ ನಾನು ಮಾಸ್ತಿ ಅದೇ ಹೇಳ್ತಾ ಇರ್ತೀವಿ, ಅದೊಂಥರ ಮಾಡಬೇಕು, ಏನು ಮಾಡ್ತಾರೆ ಒಬ್ಬೊಬ್ಬರೇ ಹೇಳ್ತೀನಿ. ರಾಕೇಶ್ ಅಡಿಗ ಅವರಲ್ಲಪ್ಪ, ರಾಕೇಶ್ ಅಡಿಗ ಬಂದಿಲ್ವಾ? ಓಕೆ. ರಿಟರ್ನ್ ಮ್ಯೂಸಿಕ್ ಬಂದಿದ್ದಾರಲ್ಲ, ಒಳ್ಳೇದಾಗಲ್ಲ ನಿಮಗೆ. ಇವತ್ತು ನೀನು ತುಂಬ ದೊಡ್ಡ ಮಟ್ಟದಲ್ಲಿ ಇದೆಯಾ, ದೊಡ್ಡವರಾಗಿದ್ದೀರಾ, ನಾವು ಚಿಕ್ಕವರು. ಬನ್ನಿ ಬನ್ನಿ ರಿತನ್ಯ. ನಾವು ಚಿಕ್ಕವರು, ನಾವೇನು ಮಾತಾಡೋವಾಗಿಲ್ಲ. ಸೊ ಹಾಗಾಗಿ ದೇವರು ಯಾವಾಗಲೂ ನಿಮ್ಗೆ ಒಳ್ಳೇದು ಮಾಡಲಿ. ತುಂಬ ನನ್ನ ಮಕ್ಕಳು ನನಗೇನು ಮಾಡಿಲ್ಲ, ನನ್ನ ಮಕ್ಕಳು ನಾನು ಯಾವತ್ತೂ ದುಡ್ಡು ಕೊಡೋಲ್ಲ. ಥ್ಯಾಂಕ್ ಯು. ಬಾಲಿವುಡ್ ಹುಡುಗರ ಹೀರೋಗಳಿಗಿನ್ನ ಸಖತ್ತಾಗಿದ್ದಾನೆ ಆ್ಯಕ್ಚುಲಿ. ಬುದ್ಧ ಒಳ್ಳೆ ಕಾಶ್ಮೀರ ಹಾಕೊಂಡಿದ್ದಾನೆ. ನೀನ್ಯಾರು ಜಡ್ಸಿಗೆ ಹೋಗಿ ಮಾಡ್ಬಿಡೋದು ಅವ್ರು ನೋಡಿದ್ರೆ ಹುಡುಗಿನ ತುಂಬ ಚೆನ್ನಾಗಿದ್ದಾರೆ. ತುಂಬ ಅದ್ಭುತವಾದ ಕಲಾವಿದ, ಅಮೇಝಿಂಗ್ ನಟ. ಮುಂದೆ ಎಲ್ಲ ದಯಮಾಡಿ ಪ್ರೊಡ್ಯೂಸರ್ಸು ನೀವೆಲ್ಲ ಅವಳಿಗೆ ಆಶೀರ್ವಾದ ಮಾಡಿ ಸಿನಿಮಾ ಮಾಡಿ. ಇವೆಲ್ಲ ಸರ್, ಈಗ ತಾವು ಈಗ ಪ್ರೊಡ್ಯೂಸರ್ ಅಂದಾಗ ಸಿನಿಮಾ ಮಾಡೋ ಪ್ಯಾಷನ್ ಒಂದು, ಮತ್ತು ಬಿಸ್ನೆಸ್ ಮಾಡೋದೊಂದು ಯಾವಾಗಲೂ ಇದ್ದೇ ಇರುತ್ತೆ ಖಂಡಿತ. ಆದರೆ ನಮಗೊಂದು ಗೊತ್ತಿರುತ್ತೆ, ಇದು ಗ್ಯಾರಂಟಿ ಮನೆ ಹೇಳಿದಲ್ಲ, ಇದು ಗುನ್ನಿಸ್ ಕುದುರೆ ಓಡುತ್ತೆ ಅನ್ನೋ ಥರ ಇನ್ನೊಂದು ಓಡುವಂಥ ಕುದುರೆಯಲ್ಲಿ ಮತ್ತೊಂದು ಒಳ್ಳೆ ರೇಸಲ್ಲಿ ಹೋಗುವಂಥ ಒಳ್ಳೆ ಕುದುರೆ ಇದೆ. ಹಾಗಾಗಿ ಪ್ರೊಡ್ಯೂಸರ್ಸು ಒಳ್ಳೆ ಕಲಾವಿದರ ಕಲೆಗಳ ಮಾಸಕ್ಕಿಂತ ಮುಂಚೆ ದಯಮಾಡಿ ಕನ್ನಡದ ಸಿನಿಮಾಗಳನ್ನ ಮಾಡಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಪ್ಪ ನಾನು. ಆಮೇಲೆ ಅಭಿಷೇಕ್ ದಾಸ್, ಓಕೆ 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 ಮಿತ್ರ ಅವರಿದ್ದಾರೆ. ಮಿತ್ರ ಅವ್ರ ಬಗ್ಗೆ ಥ್ಯಾಂಕ್ ಯು. ಮಿತ್ರ ಅವರು ನೀವು ಹೇಳಿದ್ದು ನನಗೆ ಎಮೋಷನಲಿ ಟಚ್ ಆಯ್ತು. ಅವಾಗಲೇ ದುನಿಯಾಲಿ ಸಾಲ ಮಾಡೋದು, ತುಪ್ಪ ತಿನ್ನು, ಯಶವಂತಪುರ ಯಾರ್ಡಲ್ಲಿ ನಾವು ಮಾಡಿದ್ವಿ ನೈಟ್. ಅವತ್ತು ಮಳೆ, ರಘುವಣ್ಣ ಎಲ್ಲ ಅರ್ಧರ್ಧ ಇದು ಮಾಡಿ ತಂಡಿಗೆ ಮಾಡಿದ್ವಿ. ಹೌದು, ದೇವರಣ್ಣ ನಾನು ಸುಳ್ಳು ಹೇಳ್ತಾ ಇದ್ದೆ. ಸೊ ಹಂಗಾಗಿ ಆ ಸಾಂಗ್ ನನಗೆ ಹಬ್ಬ ಇದೆ. ತುಂಬ ನನಗೆ ಕನೆಕ್ಟ್ ಇಟ್ಟಾಗ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಅದು ಯಾರು ಬಾಯಿ ಅನಿಸ್ತಾರಲ್ಲ, ಅದು ಸತ್ಯ ಆಗಲಿ ನಾನು ಕೇಳ್ಕೊತೀನಿ ಯಾವಾಗಲೂ. ಥ್ಯಾಂಕ್ ಯು ಮಿತ್ರ. ಇನ್ಯಾರು ನನಗೆಲ್ಲ ಎಲ್ಲ ಡೈರೆಕ್ಷನ್ ಟೀಮ್ ಹೆಚ್ಚು ಕಡಿಮೆ ಕಾಲ್ ಮಾಡಿಸ್ಕೊಳ್ಳೋದು. ಹೆಚ್ಚು ಕಡಿಮೆ ನಮ್ಮ ನಿರ್ದೇಶಕರು ಒಬ್ಬರೇ ನನ್ನ ಹತ್ರ ಒಬ್ಬ ಮಾತಾಡೋರು. ಮಿಕ್ಕಿದೆಲ್ಲವೂ ಅವರೆಲ್ಲ ಒಂದು ಸಣ್ಣ ಒಂದು ಹೆಜ್ಜೆ ಹಿಂದೆ ಇರೋದು. ಯಾಕಂದರೆ ನಾನು ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಸೆಟ್ಟಲ್ಲಿ ಅಂತ. ಅದರಲ್ಲಿ ಯಾರನ್ನ ಬಾಯಿ ತಪ್ಪಿ ದಯಮಾಡಿ ಕ್ಷಮಿಸಿ. ನಾನು ಹಾಗಾಗಿ ತುಂಬ ಒಳ್ಳೆ ತಂಡ ಇದೆ, ಒಳ್ಳೆ ಸೈನಿಕರಿದ್ದಾರೆ, ಏನು ತೊಂದರೆ ಇಲ್ಲ. ಈಗ ಅಷ್ಟೇ ಯುದ್ಧ ಬಂದರೂ ಗೆಲ್ಲಬಹುದು 100%. ನಮ್ಮ ಕ್ಯಾಮರಾ DOPಯಲ್ಲಿ ನನಗೆ ಮಾತಾಡೋಕ್ಕೆ ಬರೋಲ್ಲ ಅಂತಾರೆ. ಊರು ತುಂಬ ಊರೆಲ್ಲ ತೋರಿಸ್ಬಿಡ್ತಾರೆ ಎಲ್ಲರ. ಬಾಬಾ ತುಂಬ ಅದ್ಭುತವಾದ ಚೆನ್ನಾಗಿ ತೋರಿಸ್ತೀಯ. ನಾನು ಫಸ್ಟ್ ಟೈಮು ಇವರು ದೊಡ್ಡ DOP ಜೊತೆ ನಾನು ಕೆಲಸ ಮಾಡಿದೆ. ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವಿನಾಯಕ ಜಗೇಶ್, ವಿನಾಯಕ